ಯಾರಾದರೂ ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತೀರಾ. ರ್ಯಾಪಿಡೋ ಆಗಿರ್ಬೋದು, ನಮ್ಮ ಯಾತ್ರಿ ಅಥವಾ ಓಲಾ ಈ ರೀತಿಯಾಗಿ ಯೂಸ್ ಮಾಡ್ತೀರಾ. ಬಟ್ ಯಾವುದರಲ್ಲಿ ನಿಮಗೆ ಕಡಿಮೆ ಬೆಲೆ ಇದೆ ಅಂತ ಒಂದೇ ಜಾಗದಲ್ಲಿ ಸಿಕ್ಕಿದ್ರೆ ಹೇಗಿರುತ್ತಲ್ಲ, ಸೂಪರ್. ದುಡ್ಡು ಉಳಿಸ್ಬೋದು, ನಮ್ಮ ಟೈಮು ಕೂಡ ಅಷ್ಟು ಕನ್ಸ್ಯೂಮ್ ಆಗೋದಿಲ್ಲ. ನಾನು ಹೇಳೋಂಥ ಸಿಂಪಲ್ ಸ್ಟೆಪ್ನ ಯೂಸ್ ಮಾಡಿದ್ರೆ ನೀವು ಒಂದೇ ಸಲಕ್ಕೆ ಯಾವುದಲ್ಲಿ ಬೆಸ್ಟ್ ಪ್ರೈಸ್ ಇದೆ ಅದನ್ನು ಬುಕ್ ಮಾಡ್ಕೊಳ್ಬೋದು. ನಾನು ಹೇಳೋ ಒಂದು ಸ್ಟೆಪ್ನ ನೀವು ಮೊದಲನೇದಾಗಿ ಇಲ್ಲಿ ಬೈ ಹಟ್ ಕೆ ಅನ್ನೋದನ್ನು ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಓಪಾಗುತ್ತೆ. ಇಲ್ಲಿ ಕಾಣಿಸ್ತಾ? ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ನಾನು ಓಪನ್ ಕೊಡ್ತೀನಿ. ಈ ಓಪನ್ ಕೊಟ್ಟಿದ ತಕ್ಷಣ ನೋಟಿಫಿಕೇಶನ್ ಆನ್ ಮಾಡ್ಕೋಬೋದಂದ್ರೆ ಬೇಡ. ಇಲ್ಲಿ ಕ್ಯಾಬ್ ಕಂಪೇರ್ ಅಂತಿದೆ. ಫಸ್ಟ್ ಎಲ್ಲವೂ ಲಿಂಕ್ ಆಗಿರಬೇಕು. ರ್ಯಾಪಿಡೋ, ನಮ್ಮ ಎಲ್ಲವೂ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಆಫೀಸಿಂದ ನಾನೀಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾನೀಗ ಒಂದು ಸರ್ಚ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಸರ್ಚ್ ಮಾಡಿದಾಗ ನಾನಿಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈಗ ನನ್ನ ಪರ್ಟಿಕ್ಯುಲರ್ ಎಲ್ಲಿ ನಾನು ಲೊಕೇಶನ್ ಪಿಕಪ್ ಕೊಡಬೇಕು ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ ಎಲ್ಲ ಅಪ್ಲಿಕೇಶನ್ದು ಒಂದೇ ಸಲ ಪ್ರೈಸ್ ಯಾವುದರಲ್ಲಿ ಕಮ್ಮಿ ಇದೆ ಅಥವಾ ಯಾವುದ್ರಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಈಗ ನೋಡಿದ್ರಾ ಎಷ್ಟು ಸಿಂಪಲ್ ಆಗಿ ಎಲ್ಲವೂ ಕೂಡ ಕಂಪ್ಯಾರಿಸನ್ ಕೊಡ್ತು. ನೀವು ಯಾವುದಾದನ್ನ ಲಿಂಕ್ ಮಾಡಿದ್ರೆ ಅದು ಇಲ್ಲಿ ಕಂಪ್ಯಾರಿಸನ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಓಲಾ ಆಟೋದಲ್ಲಿ ನೀವು ಬುಕ್ ಮಾಡಿದ್ರೆ 727 ರೂಪಾಯಿ ಆಗುತ್ತೆ. ಅದೇ ನೀವು ನಾನ್ ಎ ಸಿ ಅಂತ ಯೂಸ್ ಮಾಡಿದ್ರೆ ರ್ಯಾಪಿಡೋಲ್ಲಿ ಬಂದು 476 ರೂಪಾಯಿ ಇದೆ. ಅದೇ ನೀವು ನಾನ್ ಎ ಸಿ ಕ್ಯಾಬ್ ನಮ್ಮ ಹತ್ರ ಯೂಸ್ ಮಾಡಿದ್ರೆ 774 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ನೀವು ಯಾವುದು ದಿ ಬೆಸ್ಟ್ ಕಡಿಮೆ ಯಾವ ರೇಟ್ ಇದೆ. ಫಾರ್ ಎಕ್ಸಾಂಪಲ್ ಈ ರ್ಯಾಪಿಡೋ ಇದೆ 746 ರೂಪಾಯಿ ತೋರಿಸ್ತಾನೆ. ನಮ್ಮ ಆಫೀಸಿಂದ ನನಗೆ ಬೆಂಗಳೂರು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಇಷ್ಟು ಚಾರ್ಜಸ್ ಆಗುತ್ತೆ. ನೀವು ಇದನ್ನು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಂಪ್ಲೀಟ್ಲಿ ನೀವು ಕ್ಯಾಬನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ತೀರ ಅಂದರೆ ಅಲ್ಲೂ ಕೂಡ ನೀವು ರಿಫ್ರೆಶ್ ಮಾಡ್ಕೋಬೋದು. ಯಾವುದ್ರಲ್ಲಿ ಕಮ್ಮಿ ಸಿಗುತ್ತೆ ಅಂತ ರಿಫ್ರೆಶ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಸುಲಭವಾಗಿ ನೋಡಿದ್ರಾ, ಇಲ್ಲಿ ನೋಡಿ ಈಸಿಯಾಗಿ ನಿಮಗೆ 766 ರೂಪಾಯಿ ಕ್ಯಾಬು, ಅದೇ 446 ರೂಪಾಯಿ ಕ್ಯಾಬ್ ಆಗಿದೆ. ಸೊ ನೀವು ಅದೇ ಓಲಾ ಪ್ರೈಮನ್ನು ಯೂಸ್ ಮಾಡ್ತಾರೆ 839 ರೂಪಾಯಿ. ಅದೇ ನೀವು ಸೆಡನ್ ಯೂಸ್ ಮಾಡ್ತಾರೆ 933 ರೂಪಾಯಿ. ಈ ರೀತಿಯಾಗಿ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮ್ಮ ಟೈಮು ಸೇವು, ನಿಮ್ಮ ದುಡ್ಡು ಕೂಡ ಸೇವು. 20 ಸಲ ಆ ಆ್ಯಪಲ್ಲಿ ಈ ಆ್ಯಪಲ್ಲಿ ಅಂತ ಸರ್ಚ್ ಮಾಡಿ ಪಾಪ ನಿಮಗೂ ತಲೆ ಕೆಟ್ಟು ಹೋಗಿರುತ್ತೆ. ಯಾವುದಲ್ಲಿ ಬುಕ್ ಮಾಡಬೇಕಾದ್ರೆ ಲಾಸ್ಟ್ ಟೈಮಲ್ಲಿ ಬುಕ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಜಾಸ್ತಿ ದುಡ್ಡು ಕೊಟ್ಟು ನಾವು ಬುಕ್ ಮಾಡಬೇಕಾದ್ರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಕಮೆಂಟ್ ತಿಳಿಸಿ ಐ ಲೈಕ್ ದಿಸ್ ವಿಡಿಯೋ ಅಂತ. Boss Wala. Be the boss.